ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಮತ್ತು ಅದ್ರೊಳಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಯಾವುವು, ಪ್ರಮುಖ ಸೂತ್ರಗಳು ಯಾವುದನ್ನು ನೋಡೋಣ. ಇದು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಮೊದಲೇ ನಾವು ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಮೊದಲೇ ಸೂತ್ರ ಏನು, ದೂರ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾ. PQ is equal to square root of x2 minus x1 whole square plus y2 minus y1 whole square. ಇದರೊಳಗೆ ಯಾವ ರೀತಿ ಈ ಸೂತ್ರನ ಟ್ರಿಕ್ಕಲ್ಲಿಂದ ನೆನ್ಪಿಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ನೋಡಿರಿ, P ಆಫ್ ಇದು Q, ಇದು x1 y1, ಇದು x2 y2. ಹೌದಾ? ಇದ್ರದ್ದು ದೂರ ಕಂಡುಹಿಡಿಬೇಕಂದ್ರೆ ನೋಡಿರಿ, PQ ದೂರ ಕಂಡುಹಿಡಿಬೇಕಂದ್ರೆ ಮೊದಲು ಸ್ಕ್ವೇರ್ ರೂಟ್ ಹಾಕೋರಿ. ಈ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ರೀತಿ ದೂರ ಸೂತ್ರ ಬರೆದ್ರೆ ನಿಮ್ಗೆ ಒಮ್ಮೊಮ್ಮೆ ಏನು ಮಾಡ್ತಾರೆ, ಆಪ್ಷನಲ್ ಚಾಯ್ಸ್ ಒಳಗೆ, ಇಲ್ಲ ಅಂದ್ರೆ ಒನ್ ಮಾರ್ಕ್ಸ್ ಕ್ವಶನ್ ಒಳಗೆ ದೂರ ಸೂತ್ರ ಬರೀರಿ ಅಂದರೆ ಈಸಿಯಾಗಿ ನೀವು ಬರಿಬೋದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ ಭಾಗ ಪ್ರಮಾಣ ಸೂತ್ರ ಅಂದ್ರೆ ಸೆಕ್ಷನ್ ಫಾರ್ಮುಲಾ. A ಆಫ್ x1 y1 ಮತ್ತು B ಆಫ್ x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು m1:m2 ಅನುಪಾತದಲ್ಲಿ ವಿಭಾಗಿಸುವ P ಆಫ್ x, y ಬಿಂದುವಿನ ನಿರ್ದೇಶಾಂಕಗಳು. ಹೌದಾ? P ಆಫ್ x, yನ ನಿರ್ದೇಶಾಂಕಗಳನ್ನು ಯಾವ ರೀತಿ, ಇದನ್ನು ಸೂತ್ರ ನೋಡ್ರಿ, ಇದನ್ನು ಯಾವ ರೀತಿ ನೆನ್ಪಿಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಸೂತ್ರನ ಯಾವ ರೀತಿ ಬರಿಬೇಕಂದ್ರೆ ನೋಡ್ರಿ, ಫಸ್ಟ್ P ಅಂದ್ರೆ x, y, Q ಅಂದ್ರೆ x1 y1, Q ಅಂದ್ರೆ x2 y2. ಈಗ ನಾ m1:m2 ಮಾಡ್ಬೇಕಂದ್ರೆ ನೋಡ್ರಿ, ಇದು m1 Qಗೆ ಸಂಬಂಧಪಟ್ಟಿತ್ತು ಅಂತ ನೆನ್ಪಿಡ್ರಿ. ಇದು Q, ಇದೇನಿದು ಪೂರ m1 Qಗೆ ಸಂಬಂಧಪಟ್ಟಿತ್ತು. ಇದು m2 ಅನ್ನೋದು Pಗೆ ಸಂಬಂಧಪಟ್ಟಿತ್ತು ಅಂತ ನೆನ್ಪಿಡ್ರಿ. ಈಗ ನಾವು m1 ಐತಲ್ಲ, m1 ಇಂಟು x2 ಪ್ಲಸ್ m2 ಇಂಟು x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ನೆನ್ಪಿಡ್ಬೇಕು. ಇಲ್ಲಿ ಮೇಲೆ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ರೀತಿ ಈ ಸೂತ್ರನ ನೆನ್ಪಿಡ್ಬೇಕು. ಈಗ ಇದು m1:m2 ಕೇಳ್ಯಾರಲ್ಲ, ಇಲ್ಲಿ k:1 ಕೇಳಿದ್ರೆ m1 ಇದ್ದಲ್ಲೇ k ಹಾಕಬೇಕು, m2 ಇದ್ದಲ್ಲೇ 1 ಹಾಕಬೇಕು. ಇಲ್ಲಿ m1 ಅಂದ್ರೆ k ಅಂದರೆ kx2 ಪ್ಲಸ್ x1, ಇದೆ 1 ಇಂಟು x1 ಅಂದರೆ x1 ಡಿವೈಡೆಡ್ ಬೈ k ಪ್ಲಸ್ 1. m1 ಅಂದ್ರೆ k, m2 ಅಂದ್ರೆ 1, k ಇಂಟು y2 ಪ್ಲಸ್ 1 ಇಂಟು y1 ಅಂದ್ರೆ y1 ಡಿವೈಡೆಡ್ ಬೈ k ಪ್ಲಸ್ 1. ನೆಕ್ಸ್ಟ್ 1:1 ಅದ್ರಾಗ ಮಾಡ್ಬೇಕಂದ್ರೆ ಈಗ ನಾವು ಇಲ್ಲಿ m1 ಇದ್ದಲ್ಲಿ 1 ಹಾಕಬೇಕು, m2 ಇದ್ದಲ್ಲಿ 1 ಹಾಕಬೇಕಂದ್ರೆ ಇಲ್ಲಿ ಕೆಳಗೆ 1 ಪ್ಲಸ್ 1 ಎಷ್ಟು ಬರ್ತೈತಿ, 2. ಇಲ್ಲಿ 1 ಇಂಟು x1 ಅಂದರೆ 1 ಇಂಟು x2 ಅಂದರೆ x2 ಪ್ಲಸ್ 1 ಇಂಟು x1 ಅಂದ್ರೆ x1 ಪ್ಲಸ್ x2 ಡಿವೈಡೆಡ್ ಬೈ 2. ಇಲ್ಲಿ y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಏನು, ಮಧ್ಯಬಿಂದುವಿನ ನಿರ್ದೇಶಾಂಕ ಸೂತ್ರ ಅಂದರೆ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಆಯಿತಾ? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದಂದ್ರೆ ಭಾಳ ಇಂಪಾರ್ಟೆಂಟ್. ಇದ್ರೊಳಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರಕ್ಕೆ ಯಾವಾಗೂ ತ್ರಿಭುಜದ ವಿಸ್ತೀರ್ಣ ಅಂದ್ರೆ 1/2 ಉದ್ದ ಇಂಟು ಅಗಲ ಅಂತ ಬರ್ದಿದ್ದು ನೆನ್ಪಿರ್ತೈತಲ್ಲ, ಅದಕ್ಕೆ 1/2 ಅಂತ ನೆನ್ಪಿಡ್ಬೇಕು. ಈ ಮುಂದಿಂದನೇ ಯಾವ ರೀತಿ ನೆನ್ಪಿಡ್ಬೇಕು ನೋಡ್ರಿ, ಒಂದು ತ್ರಿಭುಜ ತೊಗೊಂಡ್ರೆ ಅಲ್ಲಿ ABC 3 ಪಾಯಿಂಟ್ ಹಾಕೊಂತೀರಲ್ಲ, ಇದು x1 y1, ಇದು x2 y2, ಇದು x3 y3. ಮೊದಲಂತರೂ x1 ಬರ್ಕೋಬೇಕು. x1 ಬರ್ಕೊಂಡು ಕೂಡ ಈ ಪಾಯಿಂಟನ್ನು ಬಿಟ್ಬಿಡ್ರಿ. ಇಲ್ಲಿ ಏನು ಉಳಿತು, y2 ಮೈನಸ್ y3 ಬರಿ. ನೆಕ್ಸ್ಟ್ x2 ಬರ್ಕೊಂಡ್ಕೊಳ್ಳಿ. ನೋಡಿರಿ, x2 ಬರ್ಕೊಂಡ್ಕೊಳ್ಳಿ, ಇದನ್ನು ಪೂರ ಪಾಯಿಂಟ್ ಬಿಟ್ಬಿಡ್ರಿ. ಬಿಟ್ಕೊಳ್ಳಿ ಇಲ್ಲಿ ಏನ್ಕೈತೆ y3 ಮೈನಸ್ y1 ಬರಿ. ನೆಕ್ಸ್ಟ್ x3, ಈಗ ಇದು x3 ಬರ್ಕೊಂಡ್ರಿ, ಇದು ಇಲ್ಲ ಅಂತ ತಿಳ್ಕೊರಿ, ಮೈನಸ್ ಇಲ್ಲಿ ಏನು ಬರ್ತೈತಿ, ಇಂಟು ಏನು ಬರ್ತೈತಿ y1 ಮೈನಸ್ y2. ಈ ರೀತಿ ನೆನ್ಪಿಡ್ಬೇಕು. ನೋಡಿರಿ, ಮೊದಲಿಲ್ಲಿ x1, ಇಲ್ಲಿ x2, ಇಲ್ಲಿ x3 ಬರ್ತಾವೆ. ಇಲ್ಲಿ y2 ಬಂದ್ಕೊಳ್ಳಿ, ಅದ್ರ ಮುಂದಿಂದ y3 ಬರ್ತೈತಿ. ಇಲ್ಲಿ y4 ಇರೋಂಗಿಲ್ಲ, y2 y3 ಬಂದಮೇಲೆ ಉಳಿದಿದ್ದೇ ಇದ್ದಿಲ್ಲೇ y1, ಇಲ್ಲೇ y3 y1 y2. ಈ ರೀತಿ ನೆನ್ಪಿಡ್ಬೇಕು, ಇದು ಸೂತ್ರ. ಹಾಗಂದ್ರೆ ಇವಿಷ್ಟು ಸೂತ್ರದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡಿ. ಈಗ ನಾವು ಇಷ್ಟು ಸೂತ್ರ ಬರ್ಸಂಗಿಲ್ಲ, ಆ ಅಷ್ಟು ಸೂತ್ರದ ಮೇಲೆ ಒಂದೊಂದು ಲೆಕ್ಕ ಮಾಡಿಸ್ತೀನಿ, ಅಂದರೆ ನಿಮ್ಗೆ ಐಡಿಯಾ ಬರ್ತೈತಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು. ನೋಡಿರಿ, ಒಂದನೇದು 6,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 6,3 ಆ್ಯಂಡ್ 4,7. 6,3 ಐತ್ಯಾ, 4,7, x1 y1 x2 y2. ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಏನ್ರಿ, x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. x1 ಅಂದ್ರೆ 6,
ಪ್ಲಸ್ x2 ಅಂದ್ರೆ 4 ಡಿವೈಡೆಡ್ ಬೈ 2. ಇದು 3 y1 ಅಂದ್ರೆ 3 ಪ್ಲಸ್ y2 ಅಂದ್ರೆ 7 ಡಿವೈಡೆಡ್ ಬೈ 2. 6 ಪ್ಲಸ್ 4 6 ಪ್ಲಸ್ 4 ಎಷ್ಟಾಗೈತಿ 10 ಭಾಗಲೆ 2. 7 ಪ್ಲಸ್ 3 10 ಭಾಗಲೆ 2. 2 ಒಂದ್ಲೆ 2 ಐದ್ಲೆ 2 ಒಂದ್ಲೆ 2 ಐದ್ಲೆ 5,5. ನೆಕ್ಸ್ಟ್ ನೋಡ್ರಿ P ಆಫ್ 2, 3 ಮತ್ತು Q ಆಫ್ 4, 1 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸ್ಕೊಂಡು ಕಂಡುಹಿಡಿಬೇಕು. ನೋಡ್ರಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2, 3 ಆ್ಯಂಡ್ Q ಆಫ್ 4, 1 ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ನೆಕ್ಸ್ಟ್ P ಆಫ್ 2, 3 Q ಆಫ್ 4, 1 ಕೊಟ್ಟಾರ. ಇಲ್ಲೇ x1 ಅಂದ್ರೆ P ಆಫ್ ಇದು x1 y1 ಇದು x2 y2. PQ is equal to square root of x2 minus x1 whole square plus y2 minus y1 whole square. Square root of x2 ಅಂದ್ರೆ 4 minus 2 whole square plus y2 ಅಂದ್ರೆ 1 minus y1 ಅಂದ್ರೆ 3 whole square. 4 minus 2 ಅಂದ್ರೆ 2 square. 3 minus 1 2 minus 2 whole square. 2 ಎರಡಲೆ ಎಷ್ಟು ಬಂತು 4. ಇಲ್ಲಿ 2 ಎರಡಲೆ 4. 4ಕ್ಕೆ 4 ಕೊಡಿಸಿದ್ರೆ 8. ಈ 8 ನಾವು ಯಾವ ರೀತಿ ಬರಬಹುದು? 8ರ ವರ್ಗ ಇಲ್ಲ, ಅದಕ್ಕೆ ನಾವು ಇದನ್ನು 4 ಎರಡಲೆ 8 ಬರಿಬೋದು. 4ರ ವರ್ಗ ಏನಾಕೈತಿ 2. ಅದನ್ನು ಹೊರಗೆ ಬರ್ಕೊಂಡ್ಬಿಡ್ರಿ. ಸ್ಕ್ವೇರ್ ರೂಟ್ ಒಳಗೆ ಉಳಿದಿದ್ದೆಷ್ಟು 2. 2√2 ಇದು ಆನ್ಸರ್. ನೋಡಿ ನೆಕ್ಸ್ಟ್ A ಆಫ್ -6, 10 ಮತ್ತು B ಆಫ್ 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡ AB ಯನ್ನು P, -4, 6 ಬಿಂದುವು ವಿಭಾಗಿಸುವ ಅನುಪಾತವನ್ನು ಕಂಡುಹಿಡಿಯಬೇಕು. ಫೈಂಡ್ ಇನ್ ವಾಟ್ ರೇಷಿಯೋ ದ ಪಾಯಿಂಟ್ಸ್ P ಆಫ್ -4, 6 ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ A ಆಫ್ -6, 10 ಆ್ಯಂಡ್ B ಆಫ್ 3, -8. ನೋಡ್ರಿ ಏನು ಮಾಡ್ಬೇಕು? ಫಸ್ಟ್ ಭಾಗ ಪ್ರಮಾಣ ಸೂತ್ರ. ನೋಡ್ರಿ ಇದು ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕ. ಭಾಗ ಪ್ರಮಾಣ ಸೂತ್ರ ಏನು ಹೇಳ್ತೈತಿ? ಭಾಗ ಪ್ರಮಾಣ ಸೂತ್ರದ ಪ್ರಕಾರ ಯೂಸಿಂಗ್ ಏನು ಮಾಡ್ತೀವಿ ಇಲ್ಲಿ? ಸೆಕ್ಷನ್ ಫಾರ್ಮುಲಾ. ವಿ ಗೆಟ್ ನೋಡ್ರಿ ಸೆಕ್ಷನ್ ಫಾರ್ಮುಲಾ ಏನು ಹೇಳ್ಕೊಟ್ಟಿದ್ದೆ? P ಆಫ್ x, y is equal to m1 x2 plus m2 x1 divided by m1 plus m2. m1 y2 plus m2 y1 divided by m1 plus m2. ಹೌದಾ? ಇಲ್ಲಿ P ಆಫ್ x, y ಅಂದ್ರೆ -4, 6 is equal to ನೋಡ್ರಿ m1 x1 ಅಂದ್ರೆ ಎಷ್ಟು? x2 ನೋಡ್ರಿ A ಇದು -6, 10 ಇದೇನಿದೆ x1 y1. B ಆಫ್ ಇನ್ನೊಂದು ಏನು ಕೊಟ್ಟಾರ? 3 -8 ಇದು x2 y2. ಹೌದಾ? ನೋಡ್ರಿ m2 ಅಂದ್ರೆ ಎಷ್ಟು? 3m1 -6 ನೋಡ್ರಿ x1 ಅಂದ್ರೆ ಎಷ್ಟು ಐತಿ? 6m2 ಡಿವೈಡೆಡ್ ಬೈ m1 ಪ್ಲಸ್ m2. ಯಾಕೆ -6 ಬರ್ದೆ? ಇಲ್ಲಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಆಕೈತಿ. ನೆಕ್ಸ್ಟ್ y2 ಅಂದ್ರೆ ಎಷ್ಟೈತಿ? -8m1 ಪ್ಲಸ್ 10m2 ಡಿವೈಡೆಡ್ ಬೈ m1 ಪ್ಲಸ್ m2. ಈಗ ನೆಕ್ಸ್ಟ್ ಏನು ಮಾಡಬೇಕು? ನಾ ಬರೀ ಎಕ್ಸ್ನ ನಿರ್ದೇಶಾಂಕಗಳನ್ನು ಅಷ್ಟೇ ತೊಗೊತೀನಿ. ಇವಾಗ ಎಕ್ಸ್ನ ನಿರ್ದೇಶಾಂಕಗಳನ್ನು ಸರಿದೂಗಿಸಿದಾಗ ನೋಡ್ರಿ ಎಕ್ಸ್ ನಿರ್ದೇಶಾಂಕಗಳನ್ನು ಸರಿದೂಗಿಸಿದಾಗ ಅಂದರೆ ಇಕ್ವೇಟಿಂಗ್ ದ ಎಕ್ಸ್ ಕೋಆರ್ಡಿನೇಟ್ ಬರೀರಿ. ಇಕ್ವೇಟಿಂಗ್ ದ ಎಕ್ಸ್ ಕೋಆರ್ಡಿನೇಟ್ ವಿ ಗೆಟ್ ನೋಡ್ರಿ -4 is equal to 3m1 -6m2 ಡಿವೈಡೆಡ್ ಬೈ m1 ಪ್ಲಸ್ m2. ಈಗಿನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. -4 ಇಂಟು m1 -4m2 is equal to 3m1 -6m2. ಈಗ m2 ಒಂದು ಕಡೆ ಮಾಡ್ಕೊಂಡು m1 ಒಂದು ಕಡೆ ಮಾಡ್ಕೊಳ್ಳೋಣ. ಮೊದಲೇ ನಾ -6m2 ಐತಲ್ಲ ಈ ಕಡೆ ತೊಗೊತೀನಿ. 6m2 ಈ -4m2 ಆ್ಯಸ್ ಇಟ್ ಈಸ್ ಇಡ್ತೀನಿ. 3m1 ಹೆಂಗೈತೆ ಹಂಗೆ ಇಡ್ತೀನಿ. ಈ -4m1 ಈ ಕಡೆ ಬಂದರೆ ಏನಾಕೈತಿ? +4m1. ನೋಡಿರಿ 6 4 ಕಳೆದ್ರೆ 2m2 ಈಸ್ ಈಕ್ವಲ್ ಟು 4 3 7m1. ಹಾಗಂದ್ರೆ m1 ಡಿವೈಡೆಡ್ ಬೈ m2 ಎಷ್ಟು ಬರ್ತೈತೆ ಅಂದ್ರೆ 2 ಡಿವೈಡೆಡ್ ಬೈ 7. ಈ ರೀತಿ m1 ಎಷ್ಟು m2 ಇಷ್ಟು ಇದರೊಳಗೆ ಭಾಗ ಪ್ರಮಾಣ ಸೂತ್ರದೊಳಗೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನೋಡಿರಿ ನೆಕ್ಸ್ಟ್ ಕ್ವಶನ್.
P ಆಫ್ 2, 3, Q ಆಫ್ 4, 7 ಮತ್ತು R ಆಫ್ 6, -3 ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ K ಯ ಬೆಲೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ K ಇಫ್ ದ ಪಾಯಿಂಟ್ಸ್ P ಆಫ್ 2, 3, Q ಆಫ್ 4, K and R ಆಫ್ 6, -3 ಆರ್ ಕೊಲ್ಲಿನಿಯರ್. ನೋಡಿರಿ, ಫಸ್ಟ್ ಏನು ಕೊಟ್ಟಾರ? P ಆಫ್ 2, 3, Q ಆಫ್ 4, K ಮತ್ತು R ಆಫ್ 6, -3 ಈ ಬಿಂದುಗಳೇನಾಗ್ಯಾವು? ಸರಳ ರೇಖಾಗತವಾಗಿರೋದರಿಂದ ಇವುಗಳಿಂದ ಉಂಟಾದಂಥ ತ್ರಿಭುಜದ ವಿಸ್ತೀರ್ಣ ಏನಿರ್ತೈತಿ? 0 ಆಗಿರ್ತೈತಿ. ಇಫ್ ದೀಸ್ ಪಾಯಿಂಟ್ಸ್ ಆರ್ ಕೊಲ್ಲಿನಿಯರ್ ದೆನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೆಮ್ ಮಸ್ಟ್ ಬಿ 0. ನೋಡಿರಿ, ಈಗೇನಾಯ್ತು? ಏರಿಯಾ ಆಗಿದ್ರದ್ದು ತ್ರಿಭುಜದ ವಿಸ್ತೀರ್ಣದ ಮೇಲೆ ಇದು ಸೂತ್ರ. ತ್ರಿಭುಜದ ವಿಸ್ತೀರ್ಣ ಈಗ ಏನು ಬಂದುಬಿಡ್ತು? ನಮ್ಗೆ 0 ಬಂತು. ಹೌದಾ? ಮೊದಲು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ರೀ? ತ್ರಿಭುಜದ ವಿಸ್ತೀರ್ಣ, ಏರಿಯಾ ಆಫ್ ಟ್ರಯಾಂಗಲ್. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? 1/2 x1 × y2 - y3 ಪ್ಲಸ್ x2 × y3 - y1 ಪ್ಲಸ್ x3 × y1 - y2. ಹೌದಾ? ಈಗಿದ ತ್ರಿಭುಜದ ವಿಸ್ತೀರ್ಣ 0. 1/2ಗೆ 1/2 ಹಂಗೆ ಬರ್ರಿ. x1 ಎಷ್ಟೈತಿ? 2, y2 ಅಂದ್ರೆ k -3 ಪ್ಲಸ್ 4 × -3 ಪ್ಲಸ್ 6 × 3 - k. ಹೌದಾ? ನೆಕ್ಸ್ಟ್ ನೋಡಿರಿ, 1/2ಗೆ 1/2 ಹಂಗೆ ಇಡ್ರಿ, 2ಕ್ಕೆ 2 ಹಂಗೆ ಇಡ್ರಿ. ಇಲ್ಲಿ ನೋಡಿರಿ, ಈಗ k ಈಗೇನಕ್ಕೈತಿದು? ಮೈನಸ್ ಇಂಟು ಮೈನಸ್ +3 ಪ್ಲಸ್ 4 × ಮೈನಸ್ ಅಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಬೇಕು, -6 ಪ್ಲಸ್ 6 × 3 - k 3 - k ಹಂಗೆ ಇಡ್ರಿ. ಈಗ ನಾ ಏನು ಮಾಡ್ತೀನಿ? ಈ ಎರಡರಲ್ಲಿ ಇದಕ್ಕೆ ಗುಣಿಸ್ಬಿಟ್ರೆ ಏನಾಗೈತಿ? 0 ಆಕೈತೆ. ಅದಕ್ಕೆ 0. ಇದು 2 ಇದು ಹೋಗ್ಬಿಡ್ತು, ಇದ್ರ ಜೊತೆ 0 ಆಗಿ ಹೋಯ್ತು, ಇದು 1 ಹೋಯ್ತು. ಹಾಗಂದ್ರೆ ಈ ಬ್ರ್ಯಾಕೆಟನ್ನು ಬಿಡಿಸ್ರಿ. 2 × k ಅಂದರೆ 2k ಪ್ಲಸ್ 3 × 6 ಮೈನಸ್ 6 × 4 = 24 ಪ್ಲಸ್ 6 × 3 = 18 - 6 6 × 3 = 18 6 × 1 = 6k. ನೆಕ್ಸ್ಟ್ ಏನು ಮಾಡಿರಿ? ಈ 18ಕ್ಕೆ 6 ಕೂಡಿಸಿದ್ರೆ ಎಷ್ಟಾಯ್ತು? 24. 24ರಾಗ 24 ಹೋದ್ರೆ 0. ಈಗ 6ರಾಗ 4 ಕಳೆದ್ರೆ 6ರಾಗ 2 ಕಳೆದ್ರೆ -4k. ಈಗ ನೋಡಿರಿ, 4k ಅಂದರೆ = 0 ಬಂತು, k = 0. ಈಗ ನಮಗೇನು ಬಂತು? ದತ್ತಬಿಂದುಗಳು ಸರಳ ರೇಖಾಗತವಾಗಿದ್ರೆ ದತ್ತಬಿಂದುಗಳು ಸರಳ ರೇಖಾಗತವಾಗಿದ್ದರೆ k ಎಷ್ಟು ಬಂತು? 0. ಈ ರೀತಿ ನಾನು ಇವತ್ತು ಕ್ಷೇತ್ರಗಣಿತದ ಮೇಲೆ ಯಾವ್ಯಾವ ರೀತಿ ಸೂತ್ರ ಬರ್ತಾವು ಮತ್ತು ಸೂತ್ರದ ಮೇಲೆ ಪ್ರತಿಯೊಂದು ಸೂತ್ರದ ಮೇಲೂ ಒಂದೊಂದು ಕ್ವಶನ್, ಇವು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ನಾಗ ಕೇಳಿದ ಕ್ವಶನ್ಸ ಮಾಡ್ಸೇನೆ ನಾ ಇವತ್ತು. ಇವಿಷ್ಟು ನೀವು ಒಂದು ಬಿಟ್ಟು 2 ಸಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ ಬರೋ ತನೂ ಇದನ್ನು ಡೈಲಿ ಒಂದು ಸಲ ವೀಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಂದ್ರೆ ನೀವು ಎಕ್ಸಾಮಿಗೆ 100% ರಿಸಲ್ಟ್ ತೊಗೊಂಡು ಬರ್ತೀರಿ. ನನ್ನ ಕ್ಲಾಸನ್ನು ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಒಂದು ಒಳ್ಳೆ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.